ಮರ್ಯಾದೆಯ ರೇಸ್ನಲ್ಲಿ ಅಹಂಕಾರ ತುಂಬಿತ್ತು. ಆದ್ರೆ ಅನುಭವ ವೇಗದ ನಿಜವಾದ ರೂಪನ ಕಲಿಸ್ತು. ವಿದೇಶಿ ಮೆಷಿನ್ ಎದುರಿಗಿತ್ತು ಸ್ವದೇಶಿ ಸತ್ಕಾರ. ಭಾರತ್ X1 ನಂಬಿಕೆ ಮತ್ತು ವಿಶ್ವಾಸದ ಸಾಕಾರ ರೂಪವಾಯಿತು. ಜನರೇಷನ್ ಸೇರಿದಾಗ ಗೆಲುವಿನ ಆಧಾರ ಕನಸುಗಳಿಗೆ ಯಾವ ವಯಸ್ಸಿರಲ್ಲ, ಮತ್ತೆ ಅವರ ವೇಗನೂ ನಿಲ್ಲೋದಿಲ್ಲ. ದೊಡ್ಡ ಹೈವೇ ಟ್ರ್ಯಾಕಲ್ಲಿ 2 ಕಾರು ಅಕ್ಕಪಕ್ಕದಲ್ಲಿ ನಿಂತಿತ್ತು. 4 ಕಡೆ ತುಂಬಿದ್ದ ಜನ ಜೋರಾಗಿ ಕಿರಿಚ್ತಾ ಇದ್ರು. ಒಂದು ಕಡೆ ಫಳಫಳ ಹೊಳಿತಿದ್ದ ಆಧುನಿಕ ಸ್ಪೋರ್ಟ್ಸ್ ಕಾರ್ನಲ್ಲಿ ದೇಶದ ಪ್ರಸಿದ್ಧ ಮೋಟಾರ್ ಕಂಪನಿ ಓನರ್ ವಿಕ್ರಮ್ ರಾಥೋಡ್ ಕೂತಿದ್ದ. ಇನ್ನೊಂದು ಕಡೆ ಕ್ಲಾಸಿಕ್ ಮತ್ತೆ ಮಾಡಿಫೈಡ್ ಕಾರ್ನಲ್ಲಿ 65 ವರ್ಷದ ಆತ್ಮವಿಶ್ವಾಸದಿಂದ ಕೂಡಿದ ಕೌಶಲ್ಯಾದೇವಿ ಕೂತಿದ್ರು. ಆಟೋಮೊಬೈಲ್ ಜಗತ್ತಿನಲ್ಲಿ ಜನ ಅವರನ್ನ ಕ್ವೀನ್ ಆಫ್ ರೇಸ್ ಟ್ರ್ಯಾಕ್ ಅಂತ ಹೆಸರಿಂದ ಕರೀತಿದ್ರು. ಈಗ್ಲೂ ಟೈಮ್ ಇದೆ ಕೌಶಲ್ಯಾದೇವಿ, ಸೋಲೊಪ್ಕೋ. ಈ ಸರಿ ನೀನ್ ಸೋಲೋದಂತೂ ಪಕ್ಕ. ನೀನ್ ಈ ಕಾರಿಂದ ನನ್ ಮೇಲ್ ರೇಸ್ ಅಂತೂ ಗೆಲ್ಲೋಕಾಗಲ್ಲ. ನಿಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ವಿಕ್ರಮ್, ಸೋಲು ಅಂದ್ರೆ ಏನು ಅಂತ ನಂಗೆ ಗೊತ್ತೇ ಇಲ್ಲ. ಇವತ್ತಿನವರೆಗೆ ನನ್ನ ಸೋಲ್ಸೋ ಅಂಥವ್ರು ಹುಟ್ಟೇ ಇಲ್ಲ. ಆ ಮಾತು ಕೇಳಿ ವಿಕ್ರಮ್ಗೆ ಕೋಪ ಬಂತು. ಮತ್ತೆ ತನ್ನ ಫೋಕಸ್ ಕಾರ್ ಕಡೆ ತಿರುಗಿಸಿದ. ಕೆಲವೇ ನಿಮಿಷದಲ್ಲಿ ರೇಸ್ ಶುರುವಾಯಿತು. ಸ್ಪೀಡೋಮೀಟರ್ ವೇಗವಾಗಿ ಏರ್ತಾ ಇತ್ತು. ಆರಂಭದಲ್ಲಿ ವಿಕ್ರಮ್ ರಾಥೋಡ್ ಕಾರು ಮುಂದೆ ಹೊರಟೋಯ್ತು. ಆದ್ರೆ ಕೊನೆಯಲ್ಲಿ ಕೌಶಲ್ಯಾದೇವಿ ತನ್ನ ಡ್ರೈವಿಂಗ್ ಸ್ಕಿಲ್ ಮತ್ತೆ ಟೆಕ್ನಿಕಲ್ ನಾಲೆಡ್ಜ್ ಇಂದ ಮುಂದೆ ಹೋದ್ರು ಮತ್ತೆ ರೇಸ್ ಗೆದ್ದುಬಿಟ್ರು. ಜನ ಎಲ್ಲ ಖುಷಿಯಿಂದ ಚಪ್ಪಾಳೆ ಬಾರಿಸಿದ್ರು. ವಿಕ್ರಮ್ ಕಾರಿಂದ ಇಳಿದ. ಅವನ ಮುಖದ ಮೇಲೆ ಕೋಪ ಎದ್ದು ಕಾಣಿಸ್ತಿತ್ತು. ಒಂದಿನ ನಾನ್ ನಿನ್ನ ಖಂಡಿತವಾಗ್ಲೂ ಸೋಲಿಸ್ತೀನಿ. ಈ ಎಲ್ಲ ಚಪ್ಪಾಳೆಗಳು ಒಂದಿನ ನನಗೋಸ್ಕರ ಬರ್ತವೆ, ನಿನಗೋಸ್ಕರ ಅಲ್ಲ. ವಿಕ್ರಮ್, ನೀನು ನನ್ನ ಯಾವತ್ತೂ ಸೋಲ್ಸಕ್ಕಾಗಲ್ಲ. ಹಾಗೆ ನನ್ನ ಜಾಗದಲ್ಲಿ ಕಾರಲ್ಲಿ ಬೇರೆ ಯಾರಾದ್ರೂ ಕೂತಿದ್ರೆ ಬಹುಶಃ ಈ ಚಪ್ಪಾಳೆ ನಿನಗೋಸ್ಕರ ಇರ್ತಿತ್ತು. ನೋಡು, ನಾನು ನಿನ್ನ ಗೌರವಿಸ್ತೀನಿ. ನೀನು ತುಂಬಾ ಚೆನ್ನಾಗೆ ಕಾರು ಓಡಿಸ್ತೀಯ. ಯಾರನ್ನು ಬೇಕಾದ್ರೂ ಸೋಲಿಸಬಲ್ಲೆ, ಆದ್ರೆ ನನ್ನನ್ನಲ್ಲ. ಹೀಗ್ ಹೇಳಿ ಕೌಸಲ್ಯಾದೇವಿ ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟೋದ್ಲು. ಅದನ್ನ ನೋಡಿ ಕೋಪದಿಂದ ವಿಕ್ರಮ್ ನೇರವಾಗಿ ತನ್ನ ಮನೆಗೆ ಹೋದ. ಮನೆ ತಲುಪಿದ ತಕ್ಷಣ ಅವನ ಮಗಳು ಕಾಮ್ಯ ಅವನ ಮುಖದ ಮೇಲಿದ್ದ ಕೋಪನ ನೋಡಿದ್ಲು. ಅಪ್ಪಾಜಿ, ಏನಾಯ್ತು? ನೀವ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಈ ಸರಿ ಮತ್ತೆ ಕೌಶಲ್ಯಾದೇವಿ ನನ್ನ ರೇಸಲ್ಲಿ ಸೋಲಿಸ್ಬಿಟ್ಲು. ಆದ್ರೆ ನೆನ್ಪಿಟ್ಕೋ ಕಾಮ್ಯ, ಒಂದು ದಿನ ನಾನು ಅವಳ ಅಹಂಕಾರನ ಮುರಿತೀನಿ. ಅಪ್ಪಾಜಿ, ನೀವ್ ಅವ್ರ ಜೊತೆ ಯಾಕೆ ಯಾವಾಗ್ಲೂ ರೇಸ್ ಮಾಡ್ತೀರಾ? ಜನ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೀವು ಕೇಳಿಲ್ವಾ? ಕ್ವೀನ್ ಆಫ್ ರೇಸ್ ಟ್ರ್ಯಾಕ್ ಅವರು. ತನ್ನೆದುರಿಗೆ ತನ್ನ ಮಗಳು ಕೌಶಲ್ಯಾದೇವಿನ ಹೊಗಳ್ತಿರೋದು ಕೇಳಿ ವಿಕ್ರಮ್ ಕೋಪ ಇನ್ನೂ ಜಾಸ್ತಿ ಆಯ್ತು. ಸಾಕ್ ನಿಲ್ಸು. ನಿನ್ನ ಅಪ್ಪ ಅವಳ ಮುಂದೆ ರೇಸ್ ಸೋತು ಬಂದಿದ್ದಾನೆ, ಮತ್ತೆ ನೀನು ಅವಳನ್ನೇ ಹೊಗಳ್ತಾ ಇದ್ಯಾ. ನಾನು ನೋಡ್ತಾ ಇದ್ದೀನಿ ಕಾಮ್ಯ, ನೀನ್ ಯಾವತ್ತೂ ಕೌಶಲ್ಯಾದೇವಿನ ಬೈದೇ ಇಲ್ಲ. ಕಾಮ್ಯ ಸುಮ್ಮನಾದ್ಲು ಮತ್ತೆ ಅಲ್ಲಿಂದ ಹೊರಟೋದ್ಲು. ಕೆಲವು ದಿನಗಳು ಹೀಗೆ ಕಳೀತು. ಒಂದಿನ ಕಾಮ್ಯ ತನ್ನ ಸ್ಕೂಟಿಯಲ್ಲಿ ಗಾರ್ಡನ್ಗೆ ಬಂದ್ಲು. ಅಲ್ಲಿ ಅರ್ಜುನ್ ಅವಳಿಗೋಸ್ಕರ ಕಾಯ್ತಾ ಇದ್ದ. ಕಾಮ್ಯ, ನಾನ್ ನಿಂಗೋಸ್ಕರ ಇದೇ ಪಾರ್ಕಲ್ಲಿ 2 ಗಂಟೆಯಿಂದ ಕಾಯ್ತಾ ಕೂತಿದ್ದೀನಿ. ಇನ್ನು ನಾವ್ ಎಷ್ಟು ದಿನ 90s ಕಪಲ್ ತರ ಪಾರ್ಕಲ್ಲಿ ಸಿಗ್ತಾ ಇರೋದು? ಮತ್ತಿನ್ ಏನ್ ಮಾಡೋಕ್ ಸಾಧ್ಯ? ನೋಡು ಕಾಮ್ಯ, ನಿಂಗೆ ಗೊತ್ತಲ್ವಾ, ನಿನ್ನ ಅಪ್ಪಂಗೆ ನಮ್ಮ ಅಜ್ಜಿನ ಕಂಡ್ರೆ ಆಗೋದೇ ಇಲ್ಲ. ಯಾಕಂದ್ರೆ ಅವರಿಗೆ ನಮ್ಮ ಅಜ್ಜಿನ ರೇಸಲ್ಲಿ ಸೋಲ್ಸೋಕ್ ಆಗಿಲ್ಲ. ಅದಕ್ಕೆ ಅವ್ರ ಹತ್ರ ನಿನ್ನ ಮದ್ವೆ ಬಗ್ಗೆ ಮಾತಾಡೋಕ್ ಹೆದರ್ಕೋತೀನಿ. ನನಗ್ ಪೂರ್ತಿ ನಂಬಿಕೆ ಇದೆ, ಅವ್ರು ಖಂಡಿತ ಒಪ್ಪಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ನಾವ್ ಜೀವನ ಪೂರ್ತಿ ಹೀಗೆ ಕದ್ದು ಮುಚ್ಚಿ ಸಿಗ್ಬೇಕಾ? ಇವತ್ತಲ್ಲ ನಾಳೆ ನಮ್ಮ ಅಪ್ಪಾಜಿಗೆ ನಮ್ ಬಗ್ಗೆ ಗೊತ್ತಾಗೇ ಆಗತ್ತೆ. ಅವರಿಗೆ ಬೇರೆಯವರಿಂದ ಗೊತ್ತಾಗೋಕ್ಕೂ ಮೊದ್ಲೇ ನೀನೇ ಅವ್ರ ಹತ್ರ ಮಾತಾಡಿದ್ರೆ ಒಳ್ಳೇದು. ಅರ್ಜುನ್ ಸ್ವಲ್ಪ ಹೊತ್ತು ಆಲೋಚನೆಯಲ್ಲಿ ಮುಳುಗಿದ್ದ. ಬಹುಶಃ ನೀನು ಸರಿಯಾಗೇ ಹೇಳ್ತಿದ್ಯಾ. ಈ ರೀತಿ ಆಗುತ್ತೆ ಅಂದ್ರೆ ನಾನ್ ನಾಳೆನೆ ನಿಮ್ಮನೆಗ್ ಬಂದು ನಿನ್ನನ್ನ ಕೊಡಿ ಅಂತ ಕೇಳ್ಕೊತೀನಿ. ನೀನು ನಿಮ್ಮ ಅಜ್ಜಿನ ನಮ್ಮನೆಗೆ ಹೆಣ್ ಕೇಳಕ್ ಕಳ್ಸಿದ್ರೆ ಹೇಗಿರುತ್ತೆ? ತಲೆ ಕೆಟ್ಟಿದ್ಯಾ ನಿಂಗೆ? ನಿಮ್ಮಪ್ಪ ಯಾವಾಗ ನಮ್ಮ ಅಜ್ಜಿ ನೋಡಿದ್ರು ಕೂಡ ಅವಾಗ ಅವರಿಗೆ ಸೋತಿದ್ದೆಲ್ಲ ನೆನ್ಪಾಗ್ಬಿಡುತ್ತೆ. ನಮ್ಮ ಅಜ್ಜಿನೇನಾದ್ರೂ ಕಳ್ಸಿದ್ರೆ ನಿಮ್ಮಪ್ಪ ಕೂಡ್ಲೆ ಈ ಸಂಬಂಧನ ಬೇಡ ಅಂದ್ಬಿಡ್ತಾರೆ. ಹಾಗಾದ್ರೆ ಸರಿ, ನಾನ್ ನಾಳೆ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಹೀಗ್ ಹೇಳಿ ಕಾಮ್ಯ ಅಲ್ಲಿಂದ ಹೊರಟೋದ್ಲು. ಮಾರನೇ ದಿನ ಬೆಳಿಗ್ಗೆ ಕೌಸಲ್ಯಾದೇವಿ ತನ್ನ ಗಾರ್ಡನ್ ಅಲ್ಲಿ ನಿಂತ್ಕೊಂಡು ತನ್ನ ಲಕ್ಸುರಿ ಮಾಡಿಫೈಡ್ ಕಾರ್ಗಳನ್ನ ನೋಡ್ತಾ ಇದ್ಲು. ಅವರ ಗ್ಯಾರೇಜ್ ಯಾವ್ದಾದ್ರೂ ಮ್ಯೂಸಿಯಂಗಿಂತ ಕಡಿಮೆ ಏನೂ ಇರಲಿಲ್ಲ. ಅರೆ ವಾ, ಇವತ್ತು ಇಷ್ಟೊಂದು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲಿಗೂ ಇಲ್ಲ ಅಜ್ಜಿ, ಇವತ್ತು ಒಬ್ಬ ಫ್ರೆಂಡ್ ಪಾರ್ಟಿ ಇದೆ.
ಮತ್ತೆ ಅವನನ್ನ ಬೇಗ ಕರೆದಿದ್ದಾನೆ. ಕೌಸಲ್ಯ ದೇವಿ ಸ್ಮೈಲ್ ಮಾಡಿದ್ರು. ಬೆಳಗ್ಗೆ ಬೆಳಗ್ಗೆನೆ ನಿನ್ನ ಜನರೇಷನ್ ಅವರು ಪಾರ್ಟಿ ಮಾಡ್ತಿದಾರಾ? ಇದು ತುಂಬಾ ಆಶ್ಚರ್ಯಕರವಾದ ವಿಷಯ. ನಿನ್ನ ಜನರೇಷನ್ ಅವರು ಯಾವಾಗ್ಲೂ ನೈಟ್ ಮಾತ್ರ ಪಾರ್ಟಿ ಮಾಡೋದಲ್ವಾ? ಹಾ, ಅವನು ಯಾವುದೋ ಅರ್ಜೆಂಟ್ ಕೆಲ್ಸದ ಮೇಲೆ ಹೊರಗಡೆ ಹೋಗ್ಬೇಕಿತ್ತಂತೆ, ಅದಕ್ಕೆ ಅವನು ಬೇಗ ಪಾರ್ಟಿ ಇಟ್ಟಿದ್ದಾನೆ. ಹೀಗೆ ಹೇಳಿ ಅರ್ಜುನ್ ಅಲ್ಲಿಂದ ಹೊರಟೋದ. ಕೌಸಲ್ಯ ದೇವಿ ನಿಧಾನವಾಗಿ ಸ್ಮೈಲ್ ಮಾಡ್ತಿದ್ರು. ಇತ್ತೀಚಿನ ಜನರೇಷನ್ ಮಕ್ಕಳು ವಯಸ್ಸಾದವರನ್ನ ದಡ್ರು ಅನ್ಕೊಂಡಿದ್ದಾರೆ. ನಮಗೆಲ್ಲ ಏನು ಅರ್ಥನೇ ಆಗಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇವ್ರಿಗೇನ್ ಗೊತ್ತು, ನಾವು ಒಂದ್ ಕಾಲದಲ್ಲಿ ಇವ್ರ ಥರಾನೇ ಇದ್ವಿ. ಹೀಗೆ ಹೇಳಿ ಕೌಸಲ್ಯ ದೇವಿ ಮತ್ತೆ ತನ್ನ ಕಾರ್ಗಳನ್ನ ಚೆಕ್ ಮಾಡಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಅರ್ಜುನ್ ವಿಕ್ರಮ್ ರಾಥೋಡ್ ಮನೆಗೆ ಬಂದ. ಅವನ ನಡಿಗೆಯಲ್ಲೇ ಗಾಬರಿ ಇತ್ತು, ಆದ್ರೆ ಕಣ್ಣುಗಳಲ್ಲಿ ದೃಢ ನಿಶ್ಚಯ ಇತ್ತು. ನೀನ್ ಇಲ್ಲಿಗೆ ಯಾಕೆ ಬಂದೆ? ಅರ್ಜುನ್ ಒಂದು ಕ್ಷಣ ಕಾಮ್ಯ ಕಡೆ ನೋಡ್ದ. ಆಮೇಲೆ ಧೈರ್ಯ ಮಾಡಿ ವಿಕ್ರಮ್ ಕಡೆ ತಿರುಗ್ದ. ಅಂಕಲ್, ನಾನು ಮತ್ತೆ ಕಾಮ್ಯ ತುಂಬಾ ದಿನದಿಂದ ಒಬ್ರಿಗೊಬ್ರು ಪ್ರೀತಿಸ್ತಾ ಇದೀವಿ. ನಾನು ಕಾಮ್ಯನ ಮದ್ವೆ ಆಗ್ಬೇಕು ಅಂತಿದ್ದೀನಿ. ವಿಕ್ರಮ್ ಮುಖದ ಮೇಲೆ ಸ್ವಲ್ಪ ಕೋಪ ಕಾಣಿಸ್ತು. ನಿನಗೆ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ಹಾಗಾದ್ರೆ? ನನ್ನ ಮಗಳನ್ನ ಕೊಡಿ ಅಂತ ನನ್ನ ಮನೆಗೆ ಬಂದು ಕೇಳೋ ಅಷ್ಟು? ಇದ್ರಲ್ಲಿ ಏನ್ ತಪ್ಪಿದೆ ಅಂಕಲ್? ತಂದೆ ಹತ್ರ ಬಂದು ಅವ್ರ ಮಗಳನ್ನ ಮದ್ವೆ ಮಾಡ್ಕೊಡಿ ಅಂತ ಕೇಳೋದು ತಪ್ಪಾ? ಅರ್ಜುನ್ ಉತ್ತರ ಕೇಳಿ ವಿಕ್ರಮ್ಗೆ ಇನ್ನೂ ಕೋಪ ಜಾಸ್ತಿ ಆಯ್ತು. ನಿನ್ನ ಅಜ್ಜಿಗೆ ಹೇಗೆ ಅಹಂಕಾರ ಇದೆಯೋ ಹಾಗೆ ನಿನಗೂ ಇದೆ. ಅಪ್ಪಾಜಿ, ಅರ್ಜುನ್ನ ನಾನೇ ಮನೆಗ್ ಬರಕ್ ಹೇಳ್ದೆ. ಆದ್ರೆ ಅರ್ಜುನ್ನಲ್ಲಿ ಏನ್ ಕೊರತೆ ಇದೆ? ಅವನು ನಮ್ಮ ಸ್ಟೇಟಸ್ನವನೇ ಅಲ್ವಾ? ವಿಕ್ರಮ್ ಸ್ವಲ್ಪ ಹೊತ್ತು ಚಿಂತೆಯಲ್ಲಿ ಮುಳುಗ್ಬಿಟ್ಟ. ಅವನ ಮನಸ್ಸಲ್ಲಿ ಒಂದು ಪ್ಲಾನ್ ನಡೀತಾ ಇತ್ತು. ಇವನ ಅಜ್ಜಿನ ಸೋಲ್ಸೋದಕ್ಕೆ ಇದು ಒಂದು ಒಳ್ಳೆ ಅವಕಾಶ. ಮೊಮ್ಮಗನ ಹೃದಯ ಒಡೆದ್ರೆ ಅಜ್ಜಿಗೂ ಕೂಡ ಅಳು ಬರುತ್ತೆ. ಆಮೇಲೆ ಅವನು ಅರ್ಜುನ್ ಕಡೆ ನೋಡ್ತಾನೆ. ಸರಿ, ನೀನು ನನ್ನ ಮಗಳನ್ನ ಮದುವೆ ಆಗ್ಬೇಕು ಅಂತ ಇದ್ರೆ ಮೊದಲು ನೀನು ಸಾಬೀತು ಮಾಡು. ನನ್ಗೆ ಏನು ಅರ್ಥ ಆಗ್ಲಿಲ್ಲ. ಒಂದು ಷರತ್ತಿದೆ. ಮುಂದೆ ಬರೋ ಇಂಟರ್ನ್ಯಾಷನಲ್ ಸೂಪರ್ ಕಾರ್ ರೇಸಲ್ಲಿ ನನ್ನನ್ನ ನೀನು ಸೋಲಿಸ್ಬೇಕು. ನೀನು ರೇಸ್ನ ಗೆದ್ರೆ ನನ್ನ ಮಗಳ ಕೈನ ನಿನ್ ಕೈಗೆ ನಾನ್ ಕೊಡ್ತೀನಿ. ಅರ್ಜುನ್ಗೆ ತುಂಬಾ ಆಶ್ಚರ್ಯ ಆಯ್ತು. ಆದ್ರೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವನು ನಿರ್ಧಾರ ಮಾಡ್ದ. ಸರಿ ಅಂಕಲ್, ನಂಗೆ ನಿಮ್ ಚಾಲೆಂಜ್ಗೆ ಒಪ್ಪಿಗೆ ಇದೆ. ಹೀಗ್ ಹೇಳಿ ಅರ್ಜುನ್ ಅಲ್ಲಿಂದ ಹೊರಟು ಬಿಟ್ಟ. ಅಪ್ಪಾಜಿ, ನೀವ್ ಯಾಕೆ ಇಂಥ ಕಂಡೀಷನ್ ಹಾಕಿದ್ರಿ? ಯಾಕೆ? ಅವ್ನು ನಿನ್ನ ಪ್ರೀತಿಸ್ತಾನಲ್ವಾ? ನಿನ್ನನ್ನ ಪಡೆಯೋದಕ್ಕೋಸ್ಕರ ಒಂದು ಚಿಕ್ಕ ಚಾಲೆಂಜು ಗೆಲ್ಲೋಕಾಗಲ್ವಾ? ಕಾಮ್ಯ ಸುಮ್ಮನಾದ್ಲು, ಅಲ್ಲಿಂದ ಹೊರಟೋದ್ಲು. ಅವಳು ಹೋದ ತಕ್ಷಣ ವಿಕ್ರಮ್ ಸ್ಮೈಲ್ ಮಾಡ್ದ. ಕೌಶಲ್ಯ ದೇವಿ, ನಿನ್ನನ್ನ ಕೆಳಗಿಳಿಸೋಕೆ ಸಮಯ ಬಂದಿದೆ. ಈಗ ನಾನು ನಿನ್ನ ಮೊಮ್ಮಗನ ವಿರುದ್ಧ ಗೆದ್ದು ನಾನು ಇದುವರೆಗೆ ಸೋತಿದ್ದನ್ನ ಬಡ್ಡಿ ಸಮೇತ ತೀರಿಸ್ತೀನಿ. ಇನ್ನೊಂದು ಕಡೆ ಅರ್ಜುನ್ ಬೇಜಾರಿಂದ ಮನೆಗ್ ಬಂದ. ಕೌಸಲ್ಯ ದೇವಿಗೆ ಅವನನ್ನ ನೋಡಿದ ತಕ್ಷಣ ಅರ್ಥ ಆಯ್ತು. ವಿಷಯ ಏನೋ ಗಂಭೀರವಾಗಿದೆ ಅನ್ನಿಸ್ತು. ಅರೆ, ನೀನು ನಿನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ ಅಲ್ವಾ? ಹುಡುಗರು ಪಾರ್ಟಿಯಿಂದ ಬಂದ್ರೆ ಖುಷಿಯಾಗಿರ್ತಾರೆ. ಆದ್ರೆ ನೀನ್ ಯಾಕೆ ಮುಖ ಊದಿಸ್ಕೊಂಡ್ ಬಂದಿದ್ಯಾ? ಅರ್ಜುನ್ ಎಲ್ಲಾ ವಿಷಯನೂ ಅಜ್ಜಿ ಹತ್ರ ಹೇಳ್ದ. ಅದನ್ನ ಕೇಳಿದ ತಕ್ಷಣ ಕೌಸಲ್ಯ ದೇವಿಗೆ ದೃಢ ನಿರ್ಧಾರ ಬಂತು. ವಿಕ್ರಮ್ ರಾಥೋಡ್ ಇವತ್ವರೆಗೆ ನನ್ನ ರೇಸ್ನಲ್ಲಿ ಸೋಲ್ಸಿಲ್ಲ. ಅದಕ್ಕೆ ಅವನು ನಿನ್ನನ್ನ ಸೋಲ್ಸಿ ನಂಗೆ ಅವಮಾನ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಇದು ಬರೀ ನಿನ್ನೊಬ್ಬನಿಗೆ ಅಲ್ಲ, ನನಗೂ ಒಂದು ಹೋರಾಟನೇ. ನೀನು ಅವನ ಚಾಲೆಂಜ್ನ ಒಪ್ಕೊಂಡು ಒಳ್ಳೆ ಕೆಲಸ ಮಾಡಿದ್ಯಾ. ಈಗ ಅವನಿಗೆ ಅರ್ಥ ಆಗತ್ತೆ, ನಿನ್ನ ಮೈಯಲ್ಲಿ ಹರಿತಿರೋದು ಕೂಡ ನನ್ನ ರಕ್ತಾನೆ. ಆ ಕಡೆ ವಿಕ್ರಮ್ ತನ್ನ ಲಕ್ಸುರಿಯಸ್ ಆಫೀಸಲ್ಲಿ ಕೂತ್ಕೊಂಡು ನಗ್ತಾ ಇದ್ದ. ಆಗ ಅವನ ಆಳು ಒಳಗಡೆ ಬಂದ. ಯಜಮಾನ್ರೆ, ನಾನ್ ಕೇಳ್ಪಟ್ಟೆ ನೀವು ಕೌಶಲ್ಯ ದೇವಿ ಮೊಮ್ಮಗಂಗೆ ಕಾರ್ ರೇಸ್ ಮಾಡು ಅಂತ ಚಾಲೆಂಜ್ ಹಾಕಿದಿರಂತೆ. ನೀವ್ ಈ ರೀತಿ ಮಾಡಬಾರ್ದಿತ್ತು. ಅವನು ಕೌಶಲ್ಯ ದೇವಿ ಮೊಮ್ಮಗ. ಅವ್ರ ಹತ್ರ ಒಂದಕ್ಕಿಂತ ಒಂದು ಲಕ್ಸುರಿ ಕಾರ್ಗಳಿದಾವೆ. ಮತ್ತೆ ಮರಿಬೇಡಿ, ಅರ್ಜುನ್ ದೇಹದಲ್ಲಿ ಕೂಡ ಅವ್ರ ರಕ್ತಾನೇ ಹರಿತಾ ಇರೋದು. ವಿಕ್ರಮ್ ಜೋರಾಗಿ ನಗಕ್ಕೆ ಶುರು ಮಾಡ್ದ. ಆ ಮುದುಕಿ ಹತ್ರ ಎಷ್ಟು ಕಾರ್ ಬೇಕಾದ್ರೂ ಇರ್ಲಿ, ಈ ಸರಿ ನಾನು ವಿದೇಶದಿಂದ ವರಿಲಿಯಸ್ V12 ಫ್ಯಾಂಟಮಿಕ್ಸ್ ನ ತರಿಸಿದ್ದೀನಿ. ಈ ಕಾರ್ ಯುರೋಪ್ನ ಟಾಪ್ ರೇಸಿಂಗ್ ಮೆಷಿನ್. ಈ ಬ್ರ್ಯಾಂಡ್ ನ ಕಾರ್ಗಳು ಪ್ರಪಂಚದ ಎಲ್ಲ ಟ್ರ್ಯಾಕ್ ರೇಸ್ಗಳಲ್ಲೂ ನಂಬರ್ 1 ಬರ್ತವೆ. ನಾನು ಅವಳು ಮೊಮ್ಮಗನ್ನ ಸೋಲಿಸ್ತೀನಿ. ಆಳು ಸುಮ್ಮನೆ ಹೊರಟೋದ. ಆಕ್ಚುಲಿ ಅವನಿಗೆ ಕೌಸಲ್ಯ ದೇವಿ ಅಂದ್ರೆ ಇಷ್ಟ ಇತ್ತು.
ಯಾಕೆಂದ್ರೆ ಅವರು ಅವನಿಗೆ ತುಂಬಾ ಸಹಾಯ ಮಾಡಿದ್ರು. ಆಳು ನೇರವಾಗಿ ಕೌಸಲ್ಯಾದೇವಿ ಹತ್ರ ಬಂದ ಮತ್ತೆ ಎಲ್ಲಾ ಘಟನೆ ವಿವರಿಸ್ದ. ಅವನು ಕಾರಿನ ಬ್ರ್ಯಾಂಡ್, ಎಂಜಿನ್ ಸ್ಪೆಸಿಫಿಕೇಶನ್ ಮತ್ತೆ ರೇಸಿಂಗ್ ಹಿಸ್ಟ್ರಿ ಕೂಡ ಹೇಳ್ದ. ಅರ್ಜುನ್ ಕೂಡ ಅಲ್ಲೇ ನಿಂತಿದ್ದ. ವರಿಲಿಯಸ್ V12 ಫ್ಯಾಂಟಮಿಕ್ಸ್ ಕಾರ್ನ ಸೋಲ್ಸೋದು ಅಸಾಧ್ಯನೇ. ಆದ್ರೆ ಕೌಸಲ್ಯಾದೇವಿ ಸಮಾಧಾನವಾಗಿದ್ರು. ಜನ ತುಂಬಾ ತಪ್ಪು ತಿಳ್ಕೊಂಡಿದ್ದಾರೆ, ಕಾರು ರೇಸ್ ಗೆಲ್ಲತ್ತೆ ಅಂತ. ಆದ್ರೆ ಅವರೆಲ್ಲ ಮರ್ತು ಬಿಡ್ತಾರೆ, ರೇಸ್ ಗೆಲ್ಲೋದು ಕಾರಲ್ಲ, ಕಾರ್ ಓಡಿಸೋನು ಗೆಲ್ತಾನೆ. ಯಾರಲ್ಲಿ ಆತ್ಮವಿಶ್ವಾಸ ತುಂಬಿರತ್ತೋ ಅವರೇ ರೇಸ್ ಗೆಲ್ತಾರೆ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಅವನು ವಿದೇಶದಿಂದ ಕಾರ್ ತರಿಸ್ತಾನೆ, ಆದ್ರೆ ನಾವು ನಮ್ಮ ದೇಶದಲ್ಲೇ ಕಾರ್ ರೆಡಿ ಮಾಡ್ತೀವಿ. ಏನಜ್ಜಿ, ನೀವು ಕಾರ್ ಮಾಡ್ತೀರಾ? ಹೌದು, ಇಲ್ಲಿವರೆಗೆ ನಾನು ಕಾರ್ ಕೊಂಡ್ಕೋತಿದ್ದೆ, ಆದ್ರೆ ಈಗ ನಾನು ನಿನಗೋಸ್ಕರ ಸ್ಪೆಷಲ್ ಆಗಿ ಕಾರ್ ರೆಡಿ ಮಾಡ್ತೀನಿ, ಮತ್ತದ್ರಲ್ಲಿ ನೀನೇ ನಂಗೆ ಸಹಾಯ ಮಾಡ್ಬೇಕು. ಆಳಿನ ಮುಖದ ಮೇಲೆ ನಗು ಮೂಡಿತ್ತು. ಈಗ ನನಗೆ ನಂಬಿಕೆ ಬಂತು. ಈ ಸರಿ ಕೂಡ ವಿಕ್ರಮ್ ರಾಥೋಡ್ ರೇಸ್ ನಲ್ಲಿ ಗೆಲ್ಲೋದಿಲ್ಲ. ಅವರು ಸೋಲ್ಬೇಕು ಅಂತಾನೆ ನನಗೂ ಆಸೆ. ಮತ್ತೆ ಕಾಮ್ಯಾ ಪುಟ್ಟಿ ಸೊಸೆಯಾಗಿ ಈ ಮನೆಗೆ ಬರ್ಬೇಕು. ಕೌಸಲ್ಯಾದೇವಿ ನಕ್ಕರು. ಅವರ ಕಣ್ಣಲ್ಲಿ ಒಂದು ಹೊಸ ಚಾಲೆಂಜ್ ಹೊಳಿತಿತ್ತು. ಈಗ ಆಟ ಬರೀ ರೇಸ್ ಆಗಿರಲಿಲ್ಲ, ಗೌರವ ಮತ್ತು ಪ್ರತಿಷ್ಠೆಯದಾಗಿತ್ತು. ಕೌಸಲ್ಯಾದೇವಿ ಡಿಸೈಡ್ ಮಾಡಿದ್ರು, ಈ ಸಲ ಯಾವುದೋ ಹಳೆ ಕಾರನ್ನ ಮತ್ತೆ ರೆಡಿ ಮಾಡಲ್ಲ ಅಂತ. ಈ ಕಾಂಪಿಟೇಷನ್ ಬರೀ ರೇಸ್ ಆಗಿರ್ಲಿಲ್ಲ, ಗೌರವ ಕೂಡ ಇತ್ತು. ಅದಕ್ಕೆ ಅವರು ನಿರ್ಧಾರ ಮಾಡಿದ್ರು, ತನಗೋಸ್ಕರ ಮತ್ತೆ ತನ್ನ ಮೊಮ್ಮಗನಿಗೋಸ್ಕರ ಒಂದು ಹೊಸ ಸೂಪರ್ ಕಾರ್ ಮಾಡ್ಬೇಕು ಅಂತ. ಮತ್ತೆ ಆ ಕಾರ್ ಬರೀ ಕಾರ್ ಆಗಿರ್ಲಿಲ್ಲ, ಒಂದು ವಿಷನ್ ಆಗಿತ್ತು. ಕೌಸಲ್ಯ ತಮ್ಮ ವರ್ಷಗಳ ಅನುಭವ, ರೇಸಿಂಗ್ನ ಜ್ಞಾನ ಮತ್ತೆ ಏರೋಡೈನಮಿಕ್ಸ್ನ ಉಪಯೋಗಿಸ್ತಾ ಇದ್ರು. ಇನ್ನೊಂದ್ ಕಡೆ ಅರ್ಜುನ್ ಆಧುನಿಕ ಸಾಫ್ಟ್ವೇರ್ ಡಿಸೈನ್, ಇಂಜಿನ್ ಕ್ಯಾಲಿಬ್ರೇಷನ್ ಮತ್ತೆ ಡಿಜಿಟಲ್ ಸಿಮ್ಯುಲೇಷನ್ ಬಗ್ಗೆ ಕೆಲಸ ಮಾಡ್ತಾ ಇದ್ದ. 2 ಜನರೇಷನ್, ಒಂದು ಅನುಭವ, ಒಂದು ಟೆಕ್ನಿಕ್ ಒಟ್ಟಿಗೆ ಕೆಲಸ ಮಾಡ್ತಾ ಇತ್ತು. ಅಜ್ಜಿ, ನಾವೇನಾದ್ರೂ ಕಾರ್ನ ಫ್ರಂಟ್ನ ಲೋ ಪ್ರೊಫೈಲ್ ಇಟ್ಟು ಮತ್ತೆ ಏರ್ ಇಂಟೇಕ್ನ ಸೈಡಲ್ಲಿ ಇಟ್ರೆ ಅವಾಗ ಡ್ರ್ಯಾಗ್ ಕಮ್ಮಿ ಆಗುತ್ತೆ. ಆದ್ರೆ ಇದರಿಂದ ಹೈ ಸ್ಪೀಡ್ ಸ್ಟೆಬಿಲಿಟಿಗೆ ಏನಾದ್ರೂ ತೊಂದರೆ ಆಗುತ್ತಾ? ಭಾರ ಬ್ಯಾಲೆನ್ಸ್ ಆಗಿರ್ಲಿಲ್ಲ ಅಂದ್ರೆ ಖಂಡಿತ ಪರಿಣಾಮ ಬೀರುತ್ತೆ. ನೆನಪಿಟ್ಕೋ, ರೇಸ್ನ ಬರೀ ವೇಗದಿಂದ ಗೆಲ್ಲಕ್ಕಾಗಲ್ಲ, ಕಂಟ್ರೋಲ್ ಇಂದ ಗೆಲ್ಬೇಕು. ನಮ್ಗೆ 52 ಮತ್ತೆ 48 ವೇಟ್ ಡಿಸ್ಟ್ರಿಬ್ಯೂಷನ್ ಬೇಕು. ಫ್ರಂಟ್ ಹಗುರವಾಗಿರ್ಬೇಕು, ಆದ್ರೆ ತಿರುವುಗಳಲ್ಲಿ ಕಂಟ್ರೋಲ್ ತಪ್ಪೋಷ್ಟು ಇರಬಾರ್ದು. ಅಜ್ಜಿ, ಇಂಜಿನ್ಗೆ ಟರ್ಬೋಚಾರ್ಜ್ V10 ಇಡೋದಾ ಅಥವಾ ನಾವು ಹೈಬ್ರಿಡ್ ಸೆಟಪ್ ಮಾಡೋಣವಾ? ವಿಕ್ರಮ್ನ ಒರೆಲಿಯಸ್ V12 ಫ್ಯಾಂಟಮಿಕ್ಸ್ ಅಲ್ಲಿ ರಾ ಪವರ್ ಜಾಸ್ತಿ ಇದೆ. ರೋ ಪವರ್ ಯಾವಾಗ್ಲೂ ಗೆಲುವನ್ನ ತಂದ್ಕೊಡಲ್ಲ. ಹೈಬ್ರಿಡ್ ಸೆಟಪ್ ರೆಡಿ ಮಾಡು. ನಮಗೆ ಆಕ್ಸಿಲರೇಷನ್ ಬೇಕು, ಅದರಲ್ಲೂ ಕೊನೆ ತಿರುವಲ್ಲಿ. ಅವನು ತನ್ನ ಪವರ್ ಮೇಲೆ ಭರವಸೆ ಇಟ್ಟಾಗ ನಾವು ನಮ್ಮ ಟೈಮಿಂಗ್ ಮೇಲೆ ಭರವಸೆ ಇಡಬೇಕು. ರಾತ್ರಿ ಸರಿತಾ ಇತ್ತು, ಬೆಂಕಿಯ ಕಿಡಿಗಳು ಸಿಡಿತಾ ಇತ್ತು. ಹೊಗೆ ಮತ್ತೆ ಬೆವರಿನ ನಡುವೆ ಒಂದು ಕನಸು ರೂಪುಗೊಳ್ತಾ ಇತ್ತು. ಅಜ್ಜಿ, ಈ ಕಾರು ಬರೀ ಗೆಲ್ಲೋದಕ್ಕೋಸ್ಕರನಾ ಅಥವಾ ಬೇರೆ ಏನಕ್ಕಾದ್ರೂ? ಈ ಕಾರ್ ಒಂದು ಉತ್ತರ. ವಯಸ್ಸು ಸ್ಪೀಡ್ನ ಕಮ್ಮಿ ಮಾಡತ್ತೆ ಅಂತ ಅವರೆಲ್ಲ ಅನ್ಕೊಂಡಿದ್ದಾರೆ, ಆದ್ರೆ ಸ್ಪೀಡ್ ಅನುಭವದಿಂದ ಹುಟ್ಟತ್ತೆ ಅಂತ ಈ ಕಾರ್ ಹೇಳುತ್ತೆ. ಮತ್ತೆ ನೆನಪಿಟ್ಕೋ, ಈ ಮಷೀನ್ ನಲ್ಲಿ ನಮ್ಮ ಆತ್ಮ ಜೊತೆ ಕೆಲಸ ಮಾಡ್ಬೇಕು. ಇಬ್ಬರು ಸೇರಿ ಕಾರಿನ ಹೆಸರನ್ನ ಡಿಸೈಡ್ ಮಾಡಿದ್ರು, ಭಾರತ್ X1. ಈ ಹೆಸರು ಕೇವಲ ಒಂದು ಹೆಸರಾಗಿರಲಿಲ್ಲ, ಒಂದು ಸಂದೇಶ ಆಗಿತ್ತು. ರಾತ್ರಿ ಹೊತ್ತು ಗ್ಯಾರೇಜ್ ಅಲ್ಲೇ ಕಳೀತಾ ಇದ್ರು. ಸ್ಪಾರ್ಕ್, ಹೊಗೆ, ಬ್ಲೂ ಪ್ರಿಂಟ್, ಕಂಪ್ಯೂಟರ್ ಸ್ಕ್ರೀನ್ ಮತ್ತೆ ಟೆಸ್ಟ್ ರನ್, ಪ್ರತಿಯೊಂದು ದೃಶ್ಯ ಈ ಕಥೆಗೆ ಒಂದು ಹೊಸ ತಿರುವು ಕೊಡ್ತಿತ್ತು. ಅಜ್ಜಿ, ಸ್ಟೇರಿಂಗ್ ರೆಸ್ಪಾನ್ಸ್ ತುಂಬಾ ಶಾರ್ಪ್ ಆಗಿದೆ, ಆದ್ರೆ 200 ಆದ್ಮೇಲೆ ಸ್ವಲ್ಪ ವೈಬ್ರೇಷನ್ ಬರ್ತಿದೆ. ರೇರ್ ಸಸ್ಪೆನ್ಷನ್ನ ಮೈಕ್ರೋ ಅಡ್ಜಸ್ಟ್ ಮಾಡು, ಮತ್ತೆ ಟೈರ್ ಪ್ರೆಷರ್ ಅರ್ಧ ಪಾಯಿಂಟ್ ಕಮ್ಮಿ ಮಾಡು. ಸ್ಪೀಡ್ ಜೊತೆ ಕಂಟ್ರೋಲ್ ಇರೋದು ತುಂಬಾ ಮುಖ್ಯ. ಅರ್ಜುನ್ ಅಜ್ಜಿ ಹೇಳಿದ ಹಾಗೆ ಮಾಡ್ದ. ಮುಂದಿನ ರನ್ ಸ್ಮೂತ್ ಆಗಿತ್ತು. ಕಾರ್ ರೋಡಿನ ಮೇಲೆ ಹೇಗ್ ಹೋಯಿತು ಅಂದ್ರೆ ಗಾಳಿಯಲ್ಲಿ ತೇಲ್ತಾ ಇದ್ದ ಹಾಗಿತ್ತು. ಅಜ್ಜಿ, ಈ ಕಾರ್ ಇದಂತೂ ಸಖತ್ತಾಗಿದೆ. ಈಗ್ಲೇ ಅಲ್ಲ, ಇದು ಕೊನೆ ತಿರುವಿನಲ್ಲಿ ಶತ್ರುನ ಸೋಲಿಸಬಹುದು ಅನ್ನೋ ಅನುಭವ ಬರೋವರೆಗೆ ಇದಿನ್ನೂ ಪೂರ್ತಿ ಆಗಿಲ್ಲ. ಕೊನೆ ರಾತ್ರಿ ಇಬ್ಬರೂ ಸುಸ್ತಾಗಿದ್ರು, ಆದ್ರೆ ಕಣ್ಣಲ್ಲಿ ನಿದ್ದೆ ಇರಲಿಲ್ಲ. ಅಜ್ಜಿ, ನಾವೇನಾದ್ರೂ ಸೋತ್ ಬಿಟ್ರೆ? ನಾವು ಸೋಲೋದು ಯಾವಾಗಂದ್ರೆ ಮನುಷ್ಯ ಪ್ರಯತ್ನ ಪಡೋದು ಬಿಟ್ಬಿಟ್ಟಾಗ. ನಾವು ಪ್ರಯತ್ನ ಬಿಟ್ಟಿಲ್ಲ, ಇತಿಹಾಸ ಸೃಷ್ಟಿ ಮಾಡಿದೀವಿ. ನೆನಪಿಟ್ಕೋ, ರೇಸ್ ಗೆಲ್ಲೋದು ಕಾರಲ್ಲ, ಅದನ್ನ ಓಡಿಸೋನು ಗೆಲ್ತಾನೆ. ಭಾರತ್ X1 ಈಗ ಪೂರ್ತಿಯಾಗಿ ತಯಾರಾಗಿತ್ತು. ಹೊಳಿತಿದ್ದ ಬಾಡಿ, ಓಡ್ತಿದ್ದ ಎಂಜನ್,
ಮತ್ತೆ ಒಳಗೆ 2 ಜನರೇಷನ್ನ ಆತ್ಮವಿಶ್ವಾಸ. ಇದು ಬರೀ ಒಂದು ಸೂಪರ್ ಕಾರ್ ಆಗಿರಲಿಲ್ಲ, ಇದು ಪರಂಪರೆ ಮತ್ತು ಟೆಕ್ನಿಕ್ನ ಸಂಗಮವಾಗಿತ್ತು. ರೇಸ್ನ ದಿನ ಬಂದಾಗಿತ್ತು. ಮೀಡಿಯಾದವರೆಲ್ಲ ಬಂದಿದ್ರು. ಇಂಟರ್ನ್ಯಾಷನಲ್ ಟ್ರ್ಯಾಕ್ ಪೂರ್ತಿಯಾಗಿ ತಯಾರಾಗಿತ್ತು. ಒಂದು ಕಡೆ ವಿದೇಶಿ ಬ್ರ್ಯಾಂಡ್ RLS V12 ಫ್ಯಾಂಟಮ್ ಎಕ್ಸ್ ತನ್ನ ಹೊಳಪು ಮತ್ತೆ ಶಕ್ತಿಯ ಜೊತೆ ನಿಂತಿತ್ತು. ಇನ್ನೊಂದು ಕಡೆ ಭಾರತದ ಡಿಸೈನ್ ಭಾರತ್ X1. ಒಂದು ಮಷೀನ್ ಯುರೋಪ್ನ ವೇಗದ ಪ್ರತೀಕವಾಗಿದ್ರೆ ಇನ್ನೊಂದು ಭಾರತದ ಅನುಭವ ಮತ್ತು ಆತ್ಮದ್ದಾಗಿತ್ತು. ಆರಂಭದಲ್ಲಿ ವಿದೇಶಿ ಕಾರ್ನ ವೇಗ ನಿಜವಾಗ್ಲೂ ಗಾಳಿಯಲ್ಲಿ ಹೋದ ಹಾಗಿತ್ತು. RLS V12 ಫ್ಯಾಂಟಮ್ ಎಕ್ಸ್ ಮೊದಲನೇ ಲ್ಯಾಪ್ನಲ್ಲಿ ಮುಂದೆ ಹೋಗಿತ್ತು. ನೋಡೋರಿಗೆಲ್ಲ ರಿಸಲ್ಟ್ ಗೊತ್ತಾಯ್ತು ಅನ್ನಿಸ್ತು. ವಿಕ್ರಮ್ ಮುಖದ ಮೇಲೆ ಆತ್ಮವಿಶ್ವಾಸ ತುಂಬಿತ್ತು. ಆದ್ರೆ ಅರ್ಧ ದಾರಿ ಆದ್ಮೇಲೆ ಭಾರತ್ X1 ನ ಬ್ಯಾಲೆನ್ಸಿಂಗ್ ಮತ್ತೆ ಟಾಪ್ ಸಿಸ್ಟಮ್ ಅದರ ಜಾದೂ ತೋರ್ಸಕ್ಕೆ ಶುರು ಮಾಡ್ತು. ಕಾರ್ನ ಗ್ರಿಪ್ ಸ್ಥಿರವಾಗಿತ್ತು, ತಿರುವುಗಳಲ್ಲಿ ಕಂಟ್ರೋಲ್ ಇತ್ತು. ವಿದೇಶಿ ಕಾರ್ ರಾ ಪವರ್ ಮೇಲೆ ಡಿಪೆಂಡ್ ಆಗಿದ್ರೆ ಭಾರತ್ X1 ಕಂಟ್ರೋಲ್ ಮತ್ತೆ ಟೈಮಿಂಗ್ ಮೇಲೆ ಆಟ ಆಡ್ತಾ ಇತ್ತು. ಅಜ್ಜಿ ಸರಿಯಾಗಿ ಹೇಳ್ತಿದ್ರು, ರೇಸ್ನ ಬುದ್ಧಿವಂತಿಕೆಯಿಂದ ಗೆಲ್ಬೇಕು. ಕೊನೆಯ ಲ್ಯಾಪ್ ಸ್ಟೇಡಿಯಂನಲ್ಲಿ ಮೌನ ಕವಿದಿತ್ತು. ಅರ್ಜುನ್ ಸ್ಟೇರಿಂಗ್ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಕೌಸಲ್ಯ ಸ್ಟ್ಯಾಂಡ್ ಇಂದ ಅವನನ್ನೇ ನೋಡ್ತಾ ಇದ್ರು. ಕಣ್ಣಲ್ಲಿ ಆತ್ಮವಿಶ್ವಾಸ ತುಂಬಿತ್ತು. ಕೊನೆಯ ತಿರುವಿನಲ್ಲಿ ಅರ್ಜುನ್ ಚಾನ್ಸ್ ತಗೊಂಡ. ಅವನು ಕಾರ್ನ ಒಳಗಿನ ಲೈನ್ ಮೇಲೆ ಹಾಕ್ದ. ಟೈರ್ ಕೂಗ್ತು, ಇಂಜಿನ್ ಗರ್ಜಿಸ್ತು. ಮತ್ತೆ ಭಾರತ್ X1 ಗಾಳಿಯ ವೇಗದಲ್ಲಿ ಮುಂದೆ ಹೋಯ್ತು. ಮತ್ತೆ ಮರುಕ್ಷಣದಲ್ಲೇ ಭಾರತ್ X1 ನಂಬರ್ 1 ಆಗಿ ಫಿನಿಶಿಂಗ್ ಲೈನ್ ನ ದಾಟಿತ್ತು. ಅಲ್ಲಿದ್ದ ಜನರೆಲ್ಲ ತುಂಬಾ ಖುಷಿಯಾಗಿದ್ರು. ಎಲ್ಲರ ಚಪ್ಪಾಳೆಗಳಿಂದ ಪ್ರತಿಧ್ವನಿಸ್ತಿತ್ತು. ವಿಕ್ರಮ್ ರಾಥೋಡ್ಗೆ ಮೊದಲನೇ ಸಲ ಅರ್ಥ ಆಯ್ತು, ಅನುಭವ ಮತ್ತೆ ಪ್ಯಾಷನ್ ಮುಂದೆ ಅಹಂಕಾರ ಉಳಿಯಲ್ಲ ಅಂತ. ಕೌಶಲ್ಯ ದೇವಿ, ಇವತ್ತು ನಾನು ಸೋತು ಕೂಡ ಗೆದ್ದಿದ್ದೀನಿ. ಯಾಕಂದ್ರೆ ಇವತ್ತು ನನಗೆ ಅರ್ಥ ಆಗ್ತಿದೆ, ಮನುಷ್ಯನ ಅಹಂಕಾರ ಅನ್ನೋದು ಕುರುಡನನ್ನಾಗಿ ಮಾಡುತ್ತೆ. ನಾನು ಯಾವಾಗ್ಲೂ ಮೆಷಿನ್ ನ ಶಕ್ತಿ ಮೇಲೆ ನಂಬಿಕೆ ಇಡ್ತಿದ್ದೆ. ಆದ್ರೆ ನೀವು ಸಾಬೀತ್ ಮಾಡಿದ್ರೆ ನಿಜವಾದ ಶಕ್ತಿ ಬುದ್ಧಿವಂತಿಕೆ ಮತ್ತೆ ಹೃದಯದಲ್ಲಿರುತ್ತೆ. ನಾನು ಅಂದ್ಕೋತಿದ್ದೆ ನಿಮ್ಮನ್ನ ಏನಕ್ಕೆ ಸೋಲ್ಸಕ್ ಆಗ್ತಿಲ್ಲ ಅಂದ್ರೆ ಅದೃಷ್ಟ ನಿಮ್ ಕಡೆ ಇದೆ ಅಂತ. ಆದ್ರೆ ಇವತ್ತು ಅರ್ಥ ಆಯ್ತು, ನಿಮ್ಮ ಗೆಲುವು ನಿಮ್ಮ ಪರಿಶ್ರಮ, ಅನುಭವ ಮತ್ತೆ ಆತ್ಮವಿಶ್ವಾಸದ ಕಾರಣದಿಂದ ಸಿಕ್ತಿತ್ತು. ನಾನು ಅಹಂಕಾರದಿಂದ ಮಾಡಿದ ತಪ್ಪು ಏನಂದ್ರೆ ನಾನು ನಿಮ್ಮ ವಯಸ್ಸನ್ನ ನಿಮ್ಮ ದೌರ್ಬಲ್ಯತೆ ಅಂತ ಅನ್ಕೊಂಡಿದ್ದೆ. ಇವತ್ತು ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನ್ನ ಅಹಂಕಾರಕ್ಕೆ ಮತ್ತೆ ನನ್ನ ಯೋಚನೆಗೆ ಮತ್ತೆ ಹಠಕ್ಕೆ ಬಿದ್ದು ನನ್ನ ಮಗಳ ವಿರುದ್ಧನೇ ನಾನು ಹೋಗ್ಬಿಟ್ಟೆ. ಅರ್ಜುನ್, ನೀನು ಬರೀ ರೇಸ್ ಮಾತ್ರ ಗೆದ್ದಿಲ್ಲ, ನೀನು ನನ್ನ ದೃಷ್ಟಿಕೋನನೇ ಬದಲಾಯಿಸ್ದೆ. ಕಾಮ್ಯ, ಇವತ್ತಿಂದ ನಿನ್ನ ಕೈನ ನಾನು ಅರ್ಜುನ್ಗೆ ಒಪ್ಪಿಸ್ತಾ ಇದ್ದೀನಿ. ಕಾಮ್ಯ ಕಣ್ಣಲ್ಲಿ ಖುಷಿಯ ಕಣ್ಣೀರಿತ್ತು. ಅರ್ಜುನ್ ಕೌಸಲ್ಯ ಕಡೆ ನೋಡಿದಾಗ ಅವರ ಕಣ್ಣಲ್ಲಿ ಗರ್ವ ಇತ್ತು. ಆದ್ರೆ ಈ ಕಥೆಯ ನಿಜವಾದ ಕ್ಲೈಮ್ಯಾಕ್ಸ್ ಇದಾಗಿರ್ಲಿಲ್ಲ. ನಿಜವಾದ ಗೆಲುವು ಅಂದ್ರೆ 65 ವರ್ಷದ ಒಬ್ಬ ಮಹಿಳೆ ಸಾಬೀತು ಮಾಡಿದ್ರು, ಕನಸುಗಳಿಗೆ ಯಾವುದೇ ವಯಸ್ಸಿಲ್ಲ. ಮತ್ತೆ ಸ್ಪೀಡ್ ಅನ್ನೋದು ಬರೀ ಯುವಕರ ಆಸ್ತಿ ಅಲ್ಲ. ಕೌಶಲ್ಯ ಮೇಡಮ್, ಈ ವಯಸ್ಸಲ್ಲೂ ಕೂಡ ನಿಮ್ಗೆ ಇಷ್ಟ ಎನರ್ಜಿ? ವಯಸ್ಸು ಕೇವಲ ದೇಹಕ್ಕಾಗತ್ತೆ, ಸ್ಪೀಡ್ಗಲ್ಲ. ಕ್ಯಾಮರಾಗಳ ಫ್ಲಾಶ್ ಲೈಟ್ ಹೊಳಿತಿತ್ತು. ಭಾರತ್ X1 ಕೇವಲ ಸೂಪರ್ ಕಾರ್ ಆಗಿ ಉಳಿಲಿಲ್ಲ, ಅದೊಂದು ವಿಚಾರಧಾರೆಯಾಗಿತ್ತು, ಒಂದು ಸಂದೇಶವಾಗಿತ್ತು. ಅನುಭವ ಮತ್ತೆ ಮಹತ್ವಾಕಾಂಕ್ಷೆ ಒಟ್ಟಿಗಿದ್ರೆ ಇತಿಹಾಸ ಸೃಷ್ಟಿಯಾಗುತ್ತೆ.